ಕಾಣಿಸ್ತಿಲ್ಲಲ್ಲಿ ಏನಾಗೈತಿ? ಹಾಂ, ಬೆಳಗ್ಗೆ ಎದ್ದಾಗೆದ್ದನ ಹಿಂಗೆ ತಲೆ ಕೈ ಹೊತ್ಕೊಂಡು ಕುಂತ್ಬಿಟ್ಟಿದ್ದೆ. ಏನು ಚಂದ ಹಿಂಗೆ ಕುತ್ಕೊಂಡ ಮನ್ಯಾಗ. ಹೌದಲ್ಲ ಬೇವ, ನೀನು ಹಿಂಗೆ ತಲೆ ಮೇಲೆ ಯಾವಾಗ ಕೈ ಹೊತ್ಕೊಂಡು ಕುಂತದ್ದು ನೋಡಿಲ್ಲವ ನಾನು. ಯಾಕೆ ಏನಾಗೈತೆ ಅಂತದು? ಏನಂತ ಹೇಳ್ಬೇಕು ನೋಡವ, ನನಗರ ಸಾಕಾಗೈತಿ. ಹೆಂಗಾರ ಮಾಡಿ ನಿಮ್ಮಪ್ಪ ಬುದ್ಧಿ ಕಲಿಸ್ಬೇಕು. ನಮ್ಮ ಜೀವನದಾಗ ಕಂಜುಸ್ತನ ಮಾಡಿರಬಾರ್ದು. ಏನು ತೀರ ಮಾಡಕತ್ತಾರ. ಇಷ್ಟು ದಿನ ನಾನು ತನ್ನ ಪಾಡಿ ತಾನು ಮನ್ಯಾಗ ಕಂಜುಸ್ತನ ಮಾಡ್ತಿದ್ದ. ಹೋಲ್ ಬಿಡ ಅತ್ತಾಗ ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ನಿನ್ನೆ ಬೇರೆ ಮನೆ ಮುಂದೆ ಪೂಜೆ ಮಾಡಿ ಮರಕ್ಕೆ ಹೂವು ಬಾಗಿಲಿಗೆ ಹಾಕಿರ್ತಾರಲ್ಲ, ಅವನು ಸತ್ಯ ಬಿಟ್ಟಲ್ ನೋಡು. ಅವನು ತಕೊಂಬಂದು ಹೋಲ್ ಬಿಡತ್ಲಾಗ ನನಗರ ಕೊಟ್ರೆ ಹೋಗ್ಲತ್ತ ಒಂದು ಮಾತಿನ ಸುಮ್ಮನಾದ್ರೂ ಆಗ್ಬೋದಿತ್ತೇನ. ಹೋಗಿ ಆ ಗುಲಾಬಿ ಕೊಟ್ಟಾರ ನೋಡು ಅವ್ನ ಹೂನ. ನನ್ನ ಹೊಟ್ಟೆ ಹೆಂಗೆ ಆಗ್ಬೇಡ ಬೆಂಕಿ ಬಿದ್ದಂಗೆ ಆಗೈತೆ ಗೊತ್ತೇನ. ಏನು ಮಾಡ್ಬೇಕವ, ಒಂದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನಂಗೆ ಅವನು ಅದನ್ನು ರೂಢಿನ ಮಾಡ್ಕೊಂಬಿಟ್ಟಾನ. ಏನು ಮಾಡ್ಬೇಕು ನೋಡಿ ಹಿಂಗೆ ಮಾಡಿದೆ ಅಂದ್ರೆ. ನನಗೂ ಅವನು ಬ್ಯಾಸ್ರಕತ್ತಿ. ಹಂಗಂತಂದು ಏನು ಮಂದಿ ಮುಂದೆ ಇದನ್ನು ಬಿಟ್ಟು ಕೊಡೋಕ್ಕಾಕತ್ತೇನು ಮಗನ? ಇವ ಸಮಾಧಾನ ಮಾಡಿ ಕೇಳ್ದೆ. ಹಿಂಗಾದ್ರೆ ಸರಿ ಆಗಂಗಿಲ್ಲ ಇದು. ನನ್ನ ಹತ್ರ ಒಂದು ಉಪಾಯ ಐತೆ ನೋಡುವ. ಹಿಂಗೆ ಮಾಡಿದ್ರೆ ಎಲ್ಲ ಬರೋಬ್ಬರಿ ಆಕತಿ. ಅಪ್ಪ ಜಿಪ್ಪುಂತನ ಬಿಟ್ಟರು ಬಿಡ್ಬೋದು. ನೀವು ಹ್ಞೂ ಅಂದ್ರೆ ಇವತ್ತು ಆಪ್ರೇಷನ್ ಚಲೋ ಮಾಡ್ತಾನೆ ನೋಡ್ಬೇಕಾರ. ಏನು ಆಪ್ರೇಷನ್? ಏನು ಹಂಗಂದ್ರೆ ತಲೆಗಿಂದ ಹಳೆಯ ಬುದ್ಧಿ ಎಲ್ಲ ತೆಗೆದು ಹೊಸ ಬುದ್ಧಿ ತುಂಬ್ತಾರ? ಅಯ್ಯೋ, ತಲೆ ಹೊಡೆದಂದ್ರೆ ಆತ್ ಬಿಡು. ನಿಮ್ಮಪ್ಪ ಎದೇನೋ ಹೊಡ್ಕಂತಾನ. ನಿಮ್ಮಪ್ಪ ಏನು ಮುಂಚೆ ನಮಗೆ ಎದೆ ಹೊಡಿತೈತಿ. ಬೇಡವ ಇವ ಇಂಥದ್ದೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡ್ತಾಗಿ ನೀನು. ನನ್ನ ಮಗ ಹೆಂಗೆ ಅದನ್ನು ಹಂಗೆ ಇದ್ರೆ ನಡಿತೈತಿ. ಯಮ್ಮ, ಆಪ್ರೇಷನ್ ಅಂದ್ರೆ ನೀ ತಿಳ್ಕೊಂಡಿಯಲ್ಲ, ಹಂಗಲ್ಲ. ದವಾಖಾನೆ ತಗೊಂಡು ಮಾಡ್ತಾರಲ್ಲ ಆ ಥರದ್ದಲ್ಲ, ಇದೇ ಬೇರೆ. ಹಂಗಲ್ಲ ಅಂದ್ರೆ ಮತ್ತಿನ್ನೆಂಗವ ಇವ? ನಿಂಗೆ ಅದೆಲ್ಲ ಏನು ಅರ್ಥ ಆಗಂಗಿಲ್ಲ. ನೀ ಸುಮ್ಮನೆ ಬಿಡು. ನಾನು ನಮ್ಮ ಮನೆಯವರು ಸೇರಿ ಸರಿಯೇ ಬುದ್ಧಿ ಕಲಿಸ್ತೇವೆ. ಆದ್ರೆ ಅಮ್ಮ ನೀನು ಹೇಳ್ದಂಗೆ ಕೇಳ್ಬೇಕು ನೋಡವ. ಕೇಳ್ತೆ ತಗೊಳವ, ಅದಕ್ಕೇನಂತ. ಎತ್ತಾಗ್ರೆ ನಿಮ್ಮ ಅಪ್ಪ ನೆಟ್ಟ ಚಲೋ ಬುದ್ಧಿ ಬಂದ್ರೆ ಸಾಕಾಗೈತಿ. ಅದೇನಂದ್ರೆ ಇವ ಇಷ್ಟು ಮಾಡಿದ್ರೆ ಆತು ನೋಡವ. ಆತು ತಗೊಳವ, ಒಳ್ಳೆ ಕೆಲ್ಸಕ್ಕೆ ತಡ ಯಾಕ, ಈಗ ಶುರು ಮಾಡಿಬಿಡು. ಇದೇನಿದು ಮಂದೆಲ್ಲ ಸೇರಿ ಎಲ್ಲ ಹೊಂಟಂಗೈತಿ? ಅಪ್ಪ, ನಾವೆಲ್ಲರೂ ಪ್ಯಾಟೆಗೆ ಹೊಂಟೇವಿ. ಹಂಗೆ ಪಿಕ್ಚರ್ ನೋಡ್ಕೊಂಡು ಹೋಟೆಲ್ದಾಗ ಏನಾರು ತಿನ್ಕೊಂಡ ಬರ್ತೇವೆ. ಬರೋದು ಒಂಚೂರು ತಡ ಆದ್ರೆ ಆಗ್ಬೋದೇನು? ಎಲ್ಲರೂ ಸೇರಿ ಹೊಂಟ್ರಿ ಹಂಗಾರ? ಸರಿ, ಬರ್ರಿವ. ಹಂಗೆ ಬರಬೇಕಾದ್ರೆ ಆ ಟಕೀಸ್ ಎದುರಿಗೆ ಹಚ್ಚಿರ್ತಾರೆ ನೋಡು ಎಗ್ ರೈಸ್ ಅಂಗಡಿಗಳು. ಅಲ್ಲಿ ಒಂದು ಪ್ಲೇಟ್ ಎಗ್ ರೈಸ್ ಕಟ್ಟಿಸ್ಕೊಂಬರ್ರವ. ಹಂಗೆ ಉಳ್ಳಾಗಡ್ಡಿನ ಹೆಚ್ಚು ಹಾಕ್ಬೇಡ ಅಂತಂದು ಹೇಳೋಗ. ಅಪ್ಪ, ನೀವೇ ಬಂದು ನೋಡಪ್ಪ. ಎಗ್ ರೈಸ್ನಾಗ ಉಳ್ಳಾಗಡ್ಡಿ ಬೇಡ ಅಂದಿರೋದು ನೀವು ಗ್ರೇಟ್ ಬಿಡಪ್ಪ. ಹಂಗಾರ ಇರ್ಲಿ ಬಿಡವ, ನಾ ಹೇಳೋದು ಕೇಳಿ ಪೂರ್ತಿ. ಅದೇನಂದ್ರೆ ಹೆಚ್ಚು ಹಾಕೋದೇನು ಬೇಡ, ಹಂಗೆ ಇಡೇಗಡ್ಡಿನ 2 ಹಾಕಿಬಿಡು ಅಂತಂದು ಹೇಳಿ ಜೊತೆಗೆ. ಸರಿ ತಗೊಳಪ್ಪ, ಹೇಳ್ತಾನೆ. ಅಬ್ಬ, ಇವತ್ತು ಮನೆ ತಣ್ಣಗೈತೆ ನೋಡು. ಆರಾಮಾಗಿ ಕುತ್ಕೋಬೋದು. ಕಿರಿಕಿರಿನಿಲ್ಲ. ಪ್ಯಾಟಿಗೆ ಹೋಗು, ಅಂಗಡಿಗೆ ಹೋಗು, ಅದನ್ನು ತಂಬ ಇದನ್ನು ತಂಬ, ಟೆನ್ಷನ್ ಇಲ್ದಂಗೆ ಆರಾಮ್ ಇವ್ರು ಬರೋ ತನಕ ಒಂದು ಗಳಿಗೆ ರೆಸ್ಟಾರ ಮಾಡ್ತಾನೆ. ಏನಪ್ಪ, ಏನು ನಡೆಸಿರಿ? ಓ, ಬರ್ರಿಪ್ಪ ಬರ್ರಿ, ಕೂತ್ಕರ್ರಿ. ಇದೇನು ರೀ ಪಾಟೀಲ್ರಿ, ಯಾಕೆ ಒಳ್ಳೆ ಬಡವ್ರ ಮನೆ ಕಡೆ ದಾರಿ ನೆನಪಾಗೈತೆ ನಿಮಗೆ? ಹಂಗೆ ಯಾಕಂತೀರಿ ಗೌಡ್ರ? ಅದೇನಿಲ್ಲಪ್ಪ, ಏನಿಲ್ಲ. ಈ ಬಡವನ್ನ ಸ್ವಲ್ಪ ಶ್ರೀಮಂತ ಮಾಡಿದ್ರಾತು ಅಂತ ಬಂದ ನೋಡ್ರಿ. ಏನು ನಾನು ಶ್ರೀಮಂತರನ್ನ ಮಾಡೋ ವಿಚಾರನ ಹೇಳ್ರಿಪ್ಪ? ಏನದು? ನಾ ಶ್ರೀಮಂತ ಅಕ್ಕನೆ ಅಂದ್ರೆ ಏನು ಬೇಕಾದ್ರೂ ಮಾಡ್ತಾನೆ ನೋಡ್ರಿ ನಾನು. ಆದ್ರೆ ಕೆಟ್ಟ ಕೆಲಸ ಒಂದು ಬಿಟ್ಟು ಹೇಳ್ರಿ. ಕೊಲಿ ಮಾಡೋದು ಕೊಳು ಮಾಡೋದಂತ ಬಿಟ್ಟು ಎಲ್ಲ ಮಾಡ್ತಾನೆ. ಅಯ್ಯ, ನಿಮ್ಮ ಗುಣ ಹೆಂಗಂತ ನಮಗೆ ಗೊತ್ತಿಲ್ಲೇನ್ರಿ? ಅದಕ್ಕೆ ಈ ಪ್ಲಾನ್ ನಿಮ್ಗೆ ಕೊಡಿಸಿದ್ರಾತ ಅಂತೇಳಿ ನಿಮ್ಮನ್ನ ಹುಡುಕೊಂಬಂದನಿ. ಇಲ್ಲಿ ಒಂದು ಕಂಪ್ನಿ ಐತಿ. ಅದ್ರಾಗ ನೀವು ರೊಕ್ಕ ಹಾಕಿದ್ರಿ ಅಂದ್ರೆ 6 ತಿಂಗಳಿಗೇನ ಇಡೀ ಊರಿಗೆ ನೀವೇ ಶ್ರೀಮಂತರ ಆಗ್ಬೋದು ನೋಡ್ರಿ. ಅಂಥ ಕಂಪ್ನಿ ಅದು. ಅದಕ್ಕೆ ನಿಮಗೆ ರೊಕ್ಕ ಹೂಡಿಕೆ ಮಾಡೋಕ್ಕಾಕತ್ತೇನೋ ಅಂತ ಕೇಳಕ್ಕೆ ಬಂದನಿ. ಕಂಪ್ನಿಯಾಗ ಬೇಡಪ್ಪ. ಕಂಪ್ನಿ ಎಲ್ಲಿದೆ ಏನು ಗೊತ್ತಿಲ್ಲ, ಗುರಿ ಇಲ್ಲ, ಯಾರು ನಂಬೋದು, ಹೆಂಗೆ ರೊಕ್ಕ ಇಡೋದು, ಅದಕ್ಕೆ ಬ್ಯಾಡ ಬಿಡಪ್ಪ ನಮಗೆ ಅಂಥವೆಲ್ಲ ಏನು. ಅದಕ್ಕೆ ಸುಮ್ಮನೆ ಇಂಥ ಕಿರಿಕಿರಿನ ಬೇಡ ಅಂಥೇಳಿ ಮನ್ಯಾಗ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟೆ ನೋಡ್ರಿ ರೊಕ್ಕ ನಾನು. ಇಲ್ಲೋ ಹಂಗೆಲ್ಲ ಏನು ಮೋಸ ಆಗಂಗಿಲ್ಲ ಅದು. ಅದಕ್ಕೆ ನಿನಗೆ ಹೇಳಕ್ಕೆ ಬಂದನಿ. ಅಲ್ಲ, ಹಂಗಿತ್ತಂದ್ರೆ ನನಗೆ ಯಾಕೆ ಹೇಳ್ತಿದ್ದಿ? ಮೊದ್ಲು ನೀ ರೊಕ್ಕ ಇನ್ವೆಸ್ಟ್ ಮಾಡ್ತಿದ್ದಿ, ಹೌದಲ್ಲ? ಬರೋಬರಿ ಐತಿ ನಿನ್ನ ಮಾತು. ಉಪ ಅಂತದ. ನಾನು ಇನ್ನು ಮನೆ ಮಗಳು ಮದುವೆ ಮಾಡೇನಿ, ಹೌದಲ್ಲ? ಎಲ್ಲಿಂದ ರೊಕ್ಕ ರೊಕ್ಕನ ಅಲ್ಲಿ ಇಡಾಕ? ಅದಕ್ಕೆ ನಿನಗೆ ಹೇಳೋಣ, ಏನೋ ನಮ್ಗೆ ಗೆಳೆಯಲ್ಲ, ಆದ್ರೆ ನಿನಗೆ ಒಳ್ಳೇದಾಗಲಿ ಅನ್ನೋ ಆಸೆಗೆ ಬಂದೆಪ್ಪ. ನೋಡು, ವಿಚಾರ ಮಾಡು. ಅವ್ರಿಗೇನ ನಿನ್ನಂತರ 10 ಮಂದಿ ಸಿಗ್ತಾರ, 10 ಯಾಕೆ 100 ಮಂದಿ ಸಿಗ್ತಾರ. ನಿನಗೆ ಅಂಥ ಕಂಪ್ನಿ ಸಿಗೋಕಲ್ಲ 6 ತಿಂಗಳಿಗೆ ರೊಕ್ಕ ಡಬಲ್ ಕೊಡೋ ಅಂಥದ್ದು. ನಿನ್ನ ರೊಕ್ಕಕ್ಕೆ ಬೇಕಾದ್ರೆ ನಾನು ಜವಾಬ್ದಾರಿನಪ್ಪ. ಇಷ್ಟೆಲ್ಲ ಹೇಳಕತ್ತಿ ಅಂದ್ರೆ ಒಂದು ಮಾತು ವಿಚಾರ ಮಾಡೇ ಬಿಡ್ತಂತಡಿ. ಹೆಂಗಾರ ಆಗಿ ವಿಚಾರ ಮಾಡೋಕ್ಕೆಲ್ಲ ಟೈಮೇ ಇಲ್ಲ. ಅವರು ಆಫರ್ ಒಳಗಿಟ್ಟಾರ. ಈಗ ಸದ್ಯ
ಇವತ್ತು ಲಾಸ್ಟ್ ಡೇಟ್ ನೋಡು, ಇವತ್ತಿನ ತನಕ ಯಾರು ಇರ್ತಾರ ಅವ್ರಿಗೆ 6 ತಿಂಗಳ ಡಬಲ್. ಮತ್ತು ನಾಳೆ ಹೋದೆ ಅಂದ್ರೆ ಮತ್ತು ನಾಳೆ ಸ್ಕೀಮ್ ಅದು ಏನು ತೆಗಿತಾರೋ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟದ್ದು ಅದು. ಅಂದಂಗೆ ಇದನ್ನ ಎಲ್ಲರಿಗೂ ಹೇಳಿಕೊಂತ ಓಡಾಡಬೇಡ. ಆಮೇಲೆ ನಾನು ಒಂದಿಷ್ಟು ರೊಕ್ಕ ಡಬಲ್ ಮಾಡಿಕೊಡ್ರಿ, ನಿಮ್ಗೆ ಒಂದಿಷ್ಟು ಡಬಲ್ ಮಾಡಿಕೊಡ್ರಿ ಅಂತಂದು ಜನ ಮುಗಿಯೇ ಬೀಳ್ತಾರೋ ಮರೆ. ಎಲ್ಲರಿಗೂ ಎಲ್ಲಿ ನಮಗೇನ ನೀ ಬೇಕಾದವ ಅಂತ ಬಂದನಿ, ನೋಡು ಹೆಂಗೆ ಮಾಡ್ತೀಯ. ಅದು ಅಲ್ದ ಅವ್ರ ಕಡೆಗೆ ಆಲ್ರೆಡಿ ಜಗ್ಗ ರೊಕ್ಕ ಹೆಚ್ಚಾಗ್ಬಿಟ್ಟೈತಿ ಈಗ. ಏನಪ್ಪ ಬಿಡಬಾರ್ದು, ಬಂದರ್ನ ವಾಪಸ್ ಕಳಿಸ್ಬಾರ್ದು ಅಂತಂದು ಇದು ಮಾಡಕತ್ತಾರ. ಅವ್ರು ಸಾಕು ಇನ್ನು ಯಾರನ್ನ ತಗೊಳಂಗಿಲ್ಲ ಅಂತಂದ್ರೆ ನನ್ನ ಪರಿಚಯದವ ಬಿಡಬಾರ್ದಲ್ಲ ಕೈನ, ಏನೋ ಪಾಪ 4 ಪಿಲ್ಲಿ ದುಡ್ಕೊಂತಾನ ಅಂತಂದು ಬಂದೆ ನಿನಗೆ ಹೇಳಕ್ಕೆ. ನಾ ಕೇಳ್ಕೊಂಡ್ ಬಂದ್ರೆ ಹ್ಞೂ ಅಂದಾರ, ಇಲ್ಲಾಂದ್ರೆ ನೀನೇನು ಲಗಟ ಕಡೆ 1 ವರ್ಷದ ಡಬಲ್ ಕೊಡ್ರಿ ಅಂದ್ರೆ ಇಟ್ಕೊಂಡ ಮಕ್ಕಳಲ್ಲ ಅವ್ರ ರೊಕ್ಕನ. ಹೌದಾ, ಸರಿ ತಗ ಹಂಗಾರ. ಇವತ್ತು ಹೋಗಿ ಕಟ್ಟಿ ಬಂದ್ಬಿಡೋಣ ಹಂಗಾರ. ಎಲ್ಲಿದಾರ, ಏನು ಅಡ್ರೆಸ್ ಗೊತ್ತೈತೇನು? ಅಡ್ರೆಸ್, ಹಾಂ ಅಡ್ರೆಸ್ ಏನೋ ಗೊತ್ತೈತಿ ಬಿಡು. ಆದ್ರೆ ನೀನು ಅದನ್ನ ಹಿಡ್ಕೊಂಡು ಎಲ್ಲಿ ಬರ್ತೈತಿ ಇದು ಅಡ್ರೆಸ್, ಇದು ಎಲ್ಲಿ ಬರ್ತೈತಿ ಇದು ಎಲ್ಲಿ ಬರ್ತೈತಿ ಅಂತ 4 ಮಂದಿ ಕೇಳ್ಕೊಂತ ಅಡ್ಡಾಡಿದ್ರೆ ಎದ್ರದ್ದು ಏನಂತ ಕೇಳಿದ್ರೆ ಅವಾಗ ನೀನು ಹೇಳೇ ಬಿಡ್ತೀಯ. ಅದಕ್ಕೆ ಆಮೇಲೆ ನಿನ್ಗೆ ಲಾಸ್ ಆಕತ್ ನೋಡು. ಅವ್ರನ್ನ ಜೊತೆ ಕರ್ಕೊಂಡು ಹೋದೆ ಅಂದ್ರೆ ನಿಮ್ಮದು ರೊಕ್ಕ ಬೇಡ ಅಂತಂದು ಹೇಳ್ತಾರೆ. ಅವಾಗ ಏನು ಮಾಡ್ತಿದ್ದಿ? ಅದಕ್ಕೆ ಅವ್ರಿಗೆ ಒಂದು ಹೆಜ್ಜೆ ಬಾ ಅಂತ ನಿನ್ನ ಮನೆಗೆ ನೀ ಎಲ್ಲ ರೊಕ್ಕನ ಅಡಿ ಮಾಡ್ಕೊಂಡು ತಗೊಂಬಂದ್ಬಿಡು ಏನು. ಅಷ್ಟೊತ್ತಿಗೆ ಅವರು ಬಂದು ಎಲ್ಲ ಪೇಪರ್ ಎಲ್ಲ ಹಳೆ ಸಹಿ ಮಾಡಿಸ್ಕೊಂಡು ಕೊಟ್ಟು ಹೋಗ್ಬಿಡ್ತಾರೆ. ಅಂದಂಗೆ ಈ ಕಂಪ್ನಿ ಹೆಸರು ಏನಂದು? ಈ ಕಂಪ್ನಿ ಹೆಸರು ಏನು ಹೇಳ್ಬೇಕಂತಲೂ ಹೇಳಿಲ್ಲಲ್ಲ ಅವರು. ಏನು ಹೇಳಿ ಈಗ, ಏನು ಹೇಳಿ? ಅದು GDB ಅಂತ ನೋಡಪ್ಪ ಕಂಪ್ನಿ ಹೆಸರು. ಭಾಳ ದೊಡ್ಡ ಕಂಪ್ನಿ ಹೆಸರು ಮಾಡೈತಿ. GDBನ ಹಂಗಂದ್ರೆ ಏನು ಅರ್ಥನ ಆಗಲಿಲ್ಲಲ್ಲ. ಫುಲ್ ಫಾರ್ಮ್ ಏನಿಲ್ಲ ಇದಕ್ಕೆ? ಆಯ್ತಲ್ಲ, ಯಾಕಿಲ್ಲ? ಗಾಳೆಪ್ಪ ಧೂಳೆಪ್ಪ ಬಟ ಬೈಲ್ ಅಂತಂದು ಅಂದ್ರೆ ಯಾಕೆ ಹೆಸರು ಕೇಳಿದ್ರು ಒಂಥರ ವಿಚಿತ್ರ ಅನಿಸ್ತದೆ ನೋಡಪ್ಪ. ಅಲ್ಲ ಅವ್ರು ಎಂಥ ಹೆಸರು ಯಾಕೆ ಇಟ್ಕಲ್ಲಿ, ನಮ್ಗೆ ಎದಕ್ಕೆ ಬೇಕು? ನಮ್ಮ ರೊಕ್ಕ ಒಂದು ಡಬಲ್ ಮಾಡಿಕೊಟ್ರೆ ಆತಿಲ್ಲ. ಹೋಗು. ಸರಿ ಅದೇನ ಕರೆ ಬಿಡು. ಹಬ್ಬ ಸದ್ಯ ಒಪ್ಪಿಗೆ ಒಳಗೋದ. ಅರ್ಜೆಂಟಾಗಿ ಮೊದಲು ಹಳೆಯ ಫೋನ್ ಮಾಡ್ಬೇಕು. ಹಲೋ ಅಳಿಯರ, ನೀವು ಹೇಳ್ದಂಗೆ ಎಲ್ಲ ಮಾತಾಡೇನ್ರಿ. ಹ್ಞೂ ಅಂತಾರೆ ಈಗ ನಿಮ್ಮ ಮಾವರು. ಅದಕ್ಕೆ ಮತ್ತು ನಾನು ಹುಡಿದ್ರೆ ಬಾಯಿ ತಪ್ಪಿ ಮನೆಗೆ ಬಂದು ಇಸ್ಕೊಂಡು ರೊಕ್ಕನ ಅಂದ್ಬಿಟ್ಟನಿ. ಈಗ ಏನು ಮಾಡ್ಬೇಕಂತ ಗೊತ್ತಾಗೋದು. ಮತ್ತು ಈಗ ಅವ್ರಿಗೆ ಅಡ್ರೆಸ್ ಕೊಟ್ಟೆ ಅಂದ್ರೆ ಈಗ ಅಲ್ಲಿ ಹುಡುಕಿಂದ ಬರ್ತಾರ. ಕೊಟ್ಟಿಲ್ಲಪ್ಪ ಅಂದ್ರೆ ಮತ್ತು ನೀವು ಯಾರನ್ನಾರ ಅಡ್ಜಸ್ಟ್ ಮಾಡ್ಬೇಕಾಕತಿ. ಹೆಂಗೆ ಮಾಡ್ಬೇಕು? ಸರಿ ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ನಾನು ಯಾರನ್ನಾರ ಕಳಿಸ್ತೇನಂತ. ನೀವು ಈಗೇನು ಮಾತಾಡ್ರಲ್ಲ ಹಂಗೆ ಮೇಂಟೈನ್ ಮಾಡಿರಿ ಅಷ್ಟೇ. ಸರಿ ತಗೊಳಪ್ಪ, ಒಟ್ಟು ನನ್ನ ಸಿಗಿಸ್ಬೇಡ್ರಪ್ಪ. ಏನೋ ನೀವು ಭಾಳ ಕೇಳ್ಕೊಂಡದಕ್ಕೆ ಇವ್ನಿಗೆ ಬುದ್ಧಿ ಕಲಿಸೋ ಸಂಬಂಧ ಹ್ಞೂ ಅಂದ್ರೆ ನಾನು ಆಮೇಲೆ ನಾನು ಹಿಡ್ಕೊಂಡು ಕೂತ್ಕೊಂಡ್ರೆ ನಾ ಏನು ಮಾಡಕ್ಕೆ ಹೋಗ್ಲಿ? ಇಲ್ಲರಿ ಸರ್, ನಿಮ್ಮ ಮೇಲೆ ಏನೂ ಬರೋಂಗಿಲ್ಲ, ಅದು ಅಪವಾದ. ಎಲ್ಲದಕ್ಕೂ ನಾನು, ನನ್ನ ಹೆಂಡತಿ, ನಮ್ಮ ಅತ್ತಿ ನಾವ ಜವಾಬ್ದಾರರು. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಸರಿ ತಗೊಳಪ್ಪ, ಇಡ್ಲಿ ಹಂಗಾರೆ ಫೋನ್ ನಾನು. ಆಯ್ತು ತಗೊಳ್ರಿ, ಇಡ್ರಿ. ಪಾಟೀಲ್ರ ಇನ್ನೂ ಬರಲಿಲ್ಲೇನ್ರಿ ಅವ್ರು? ಬರ್ತಾರಂತ್ರಿ, ಅವ್ರದ ಫೋನ್ ಬಂದತ್ ನೋಡ್ರಿ ಸದ್ಯ. ನಾವೆಲ್ಲ ಕಳಿಸ್ಕೊಡ್ತೇವೆ, ನೀವೇನು ಚಿಂತೆ ಮಾಡಬೇಡ್ರಿ. ಆದ್ರೆ ಮತ್ತೆ ಯಾರಿಗಿನ್ನ ಹೇಳಕ್ಕೆ ಹೋಗ್ಬೇಡ್ರಿ, ಮತ್ತೆ ಬೇರೆಯವ್ರು ತಗೊಳಲ್ಲ ನಾವು ಅಂತಂದ್ರು. ಏನೋ ನಾನು ಕೈ ಕಾಲು ಹಿಡಿದು ಯಪ್ಪ ಎಣ್ಣ ಅಂದು ಒಪ್ಪಿಸಿದ್ದಕ್ಕೆ ನಿಮ್ಮೊಬ್ಬರು ತಗೊಳಕ್ಕೆ ಅಂದಾರಲ್ಲ, ಅದಕ್ಕೆ ಮತ್ತೆ ಯಾರಿಗೆ ಮಂದಿಗೆ ಸ್ಪ್ರೆಡ್ ಮಾಡಕ್ಕೆ ಹೋಗ್ಬೇಡ್ರಿ ಈ ವಿಷಯನ ಅಂತ ಅಂದರು. ಮರ ನಾನು ಎಲ್ಲಿ ಅಂಥದ್ದು ಮಾಡಕ್ಕೆ ಹೋಗ್ತೀನಿ? ನಂದು ದೇವ್ರು ನನಗೆ ಒಂದು ಚಲೋ ಮಾಡಿದ್ರೆ ಸಾಕಪ್ಪ, ಬೇರೆಯವ್ರದೆಲ್ಲ ವಿಷಯ ನಮಗೆ ಯಾಕೆ? ಹೌದಲ್ಲ? ಅದು ಕರೆ ಅನ್ನಪ್ಪ. ಅಂದಂಗೆ ಎಷ್ಟು ಬಂದಿಸಿದ್ವಿ ರೊಕ್ಕನ? ಭಾಳ ಏನಿಲ್ಲಪ್ಪ, ಒಂದು ಸ್ವಲ್ಪ. ಮತ್ತೇನು ಮಾಡೋದಪ್ಪ, ವರ್ಷ ಬೆಳೆ ಜಗ್ಗು ಬಂದಿರ್ತೈತಿ. ಆ ಕಾಯಿ ರೊಕ್ಕ, ಅಡಿಕೆ ರೊಕ್ಕ, ಈ ರೊಕ್ಕ ಇರ್ತವ. ಹಂಗಾಗಿ ನೀವು ನಾವು ಜೋಡಿಸಿ ಬ್ಯಾಂಕ್ನಾಗ ಇಟ್ಟೆ ಅಂದ್ರೆ ಅದು ಒಂದು ಕಾಟಲ್ಲ ಮರೆ. ನಮ್ಮ ರೊಕ್ಕ ನಮಗೆ ಕೊಡೋಕೆ ಪಳೆ ಹಚ್ಚಿ ನಿಲ್ಬೇಕು. ಹಂಗಂದು ಬ್ಯಾಂಕಿನ ವ್ಯವಹಾರ ಅಷ್ಟು ಮಾಡಕ್ಕೆ ಹೋಗೋದಿಲ್ಲ. ನಾನು ಮನ್ಯಾಗ ಇಟ್ಕೊಂಡಿರ್ತೀನಿ. ಏನು ಭಾಳ ಇಲ್ಲ, ಒಂದು 8 ಲಕ್ಷ ರೂಪಾಯಿ ಇರ್ಬೇಕು ಅಷ್ಟೇ. ಏನು? 8 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಮನೆಗೆ ಇಟ್ಕೊಂಡು ಕೂತ್ಕೊಂಡ್ಯಾ? ಅಯ್ಯೋ ಮರಯ್ಯ, ನಿದ್ದೆ ಹೆಂಗೆ ಬರ್ತೈತೋ ನಿನಗೆ? ಇಷ್ಟೆಲ್ಲ ಒಂದು ಲೆಕ್ಕೇನು? ಅವು ಮನೆಗೆ ಇರ್ತಾವಪ್ಪ, ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಮತ್ತು ಬ್ಯಾಂಕ್ನಾಗ ಒಯ್ದಿಟ್ರೆ ಅದ ಹೇಳಿದ್ನಲ್ಲ, ಸ್ವಲ್ಪಕ್ಕನ ಹೋಗ್ಬೇಕಾಗತ್ತೆ ತಗೊಂಬರಕ್ಕೆ. ಅದಕ್ಕೆ ಇವೇನು ಭಾಳ ಅಲ್ಲ. ಇವನ್ನ ಇನ್ವೆಸ್ಟ್ ಮಾಡಿಬಿಟ್ರೆ ಬರೋಬ್ಬರಿ 6 ತಿಂಗಳಿಗೆನ 16 ಲಕ್ಷ ರೂಪಾಯಿ ಬರ್ತೈತಿ. ಧನ್ಯ ಆಗಿಬಿಡ್ತೇನೆ ನಾನಂತೂ. ಆ 16ನ ಮತ್ತೆ 6 ತಿಂಗಳು, ಮತ್ತು 16ಗೆ ಇಷ್ಟು 32 ಆಕತಿ. ಅದನ್ನು ಮತ್ತೆ 6 ತಿಂಗಳು, ಹಿಂಗೆ ಇಟ್ಟು ನಾನು ಲಕ್ಷಾಧಿಪತಿಯಿಂದ ಕೋಟ್ಯಾಧಿಪತಿ ಆಗಿಬಿಡ್ತೇನೆ. ಸರಿ ತಗೊಳಪ್ಪ, ಹಂಗೆ ಮಾಡಿ, ಯಾರು ಬೇಡ ಅಂತಾರೆ. ಗೆಳೆಯ, ಇವತ್ತು ಸರಿ ಟೈಮ್ ನೋಡಿ ನನ್ನ ಹೆಂಡತಿ ನಾನು ಏನಂತ ತೋರ್ಸಾಕ. ಇಷ್ಟು ದಿನ ಏನಂತದ್ಲಕ್ಕಿ ನನಗೆ? ಜಿಪುಣ, ಜುಗ್ಗ, ಕಂಜೂಸ್ ಮರಡಿ, ಜೀನ್ ಹಂಕು ಅಂತೆಲ್ಲ ಬೈತಿದ್ಲ ಮರೆಯ. ಅದು ಈ ಜಿಪ್ಪುಣತನದಿಂದ ಇವತ್ತು ಕೂಡಿಟ್ಟು ಇಷ್ಟು ರೊಕ್ಕನ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿ
6 ತಿಂಗಳಾಗ ನಾ ಇಷ್ಟು ಶ್ರೀಮಂತ ಅಕ್ಕನೆ ಅಂದ್ರೆ ಆಕೆ ಬಾಯ ಮೇಲೆ ಬಟ್ಟೆ ಇಟ್ಕೊಂಡು ನೋಡ್ತಾಳೆ ನನ್ನ ತೋರಿಸೇ ಬಿಡ್ತೇನೆ ನಾನು ಏನನ್ನೋದು. ಸರ್ ನಮ್ಮ ಬಾಸ್ ಹೇಳಿದ್ರು ಈ ಅಡ್ರೆಸ್ಗೆ ಹೋಗಿ ದುಡ್ಡು ಇಸ್ಕೊಂಬ ಅಂತ ಹೇಳಿ. ಇಲ್ಲಿ ನಾಗಪ್ಪ ಗೌಡ್ರು ಅಂದ್ರೆ ನೀವ ಅಲ್ರಿ? ಹೌದು ಹೌದು ನಾನ ಇದೇನು ಇಷ್ಟು ಕಡೆ ಬಂದಿಲ್ಲ ನೀನು? ಏನಾರ ಅಲ್ಲಿ ತಗ ಒಟ್ಟು ಬಂದಿಲ್ಲ ಇಸ್ಕೊಂಡು ಹೋಗು. ಅಲ್ಲ ಅಂದಂಗ ಹಿಂಗೆ ಯಾಕೆ ಮಕ್ಕಕ್ಕ ಮೈಗೆ ಎಲ್ಲ ಅರ್ಬಿ ಕಟ್ಕೊಂಡು ಅಡ್ಡಾಡಕತ್ತೀಯಪ್ಪ ನೀನು? ಏನ್ ಸರ್ ನೀವು ಹಿಂಗೆ ಕೇಳ್ತಿರಲ್ಲ, ನಾನು ಬ್ಯಾಟ್ಮ್ಯಾನ್ ಇದ್ದಂಗೆ ಸರ್. ಇಲ್ಲಿ ಹ್ಞೂ ಅಂದ್ರೆ ಇನ್ನೊಂದು ನಿಮಿಷಕ್ಕನ್ನ ಇನ್ನೊಂದು ಜಾಗದಾಗ ಇರ್ತೇನೆ, ನೀವೆಲ್ಲಿ ಹೇಳ್ತೀರ ಅಲ್ಲಿಗೆ. ಅದಕ್ಕೆ ಹಿಂಗೆ ಹಾಕ್ಯಂಡು ಅಡ್ಡಾಡ್ತಿರ್ತಾನೆ ನಾನು. ನನಗೇನೋ ದೇವ್ರು ಒಂದು ವರ ಕೊಟ್ಟಾನ, ಇದನ್ನ ಹಾಕ್ಯಂಡ್ಬಿಟ್ಟೆ ಅಂದ್ರೆ ಅರ್ಬಿನ 2 ನಿಮಿಷನಾಗ ನೀವೆಲ್ಲಿ ಹೇಳ್ತೀರ ಅಲ್ಲಿ ಕರ್ಕೊಂಡು ಹೋಗ್ತಾನೆ ನಾನು. ಆ ಥರ ಶಕ್ತಿ ಐತೆ ನನಗೆ. ಅದಕ್ಕೆ ಇವನ್ನ ಯಾವಾಗಲೂ ಹಾಕ್ಯಂದಿರ್ತಾನೆ. ನಮ್ಮ ಬಾಸ್ ಏನನ್ನಲ್ಲ ನನಗೆ. ಅಲ್ಲ ನನಗೆ ಯಾಕೆ ಕೊಡೋಕೆ ಮನಸ್ಸು ಆಗವಲ್ದಪ್ಪ ನಿನ್ನ ಕೈಯಾಗಿ ಒಂದು ರೊಕ್ಕನ. ನಿನ್ನ ಮಕ್ಕನಾರ ಕ್ಲಿಯರ್ ಇಲ್ಲ ಏನಿಲ್ಲ ಹೆಂಗೆ ಮಾಡೋದು ಅಂತ. ನೋಡ್ರಿ ಗೌಡ್ರ, ನೀವು ನಮಗೆ ಅನುಮಾನ ಮಾಡಾಕ್ತೀರಿ, ಮೇಲೆ ಅವಮಾನ ಮಾಡಾಕತ್ತೀರಿ. ಅನುಮಾನ ಒಂದಾದ್ರೆ ನಾವು ಸುಮ್ಮನೆ ಇರ್ತಿದ್ದೆ, ಅವಮಾನ ಮಾಡಾಕ್ತಿರಲ್ಲ ಆತು. ನಾನು ಹೇಳಿದೆ ನಮ್ಮ ಬಾಸ್ 1 ರೂಪಾಯಿನ ತಗೊಳಲ್ಲ ನಿಮ್ಮ ಕಡೆಯಿಂದ. ಅದು ಹೆಂಗೆ ಅಡ್ಜಸ್ಟ್ ಮಾಡ್ತೀರಿ ಮಾಡ್ಕೇರಿ ನೀವು. ನಾನು ವಾಪಸ್ ಹೋಗ್ತಾನೆ ಅಂದ್ರೆ ಗೊತ್ತಾಕತ್ ನಿಮಗೆ. ಏನೋ ಹೋಗ್ಲಿ ಅಂತೇಳಿ ಮನೆ ತನಕ ನನ್ನ ಕಳ್ಸ್ಯಾರ. ಅವ್ರಿಗೊಂದು ಬೆಲೆ ಬೇಡೇನ್ರಿ ನಮ್ಮ ಸಾಹೇಬ್ರಿಗೆ? ನಿಲ್ಲೋ ಮರ ನಿಲ್ಲು, ಯಾಕೆ ಅಷ್ಟು ಸಿಟಿ ಬರ್ತಿದ್ದಿ? ಏನ ಮತ್ತು ಬಂದತಿ ಕೇಳ್ಯಾರ, ಇರಲಿ ಸಮಾಧಾನ ಮಾಡ್ಕೆ. ತಗ ಇಸ್ಕೊಂಡು ಹೋಗೋ ಒಂದು ರೊಕ್ಕನ. ಸರಿ ಸರಿ, ಪಾಟೀಲ್ ಸರ್ ಹೇಳಾಕತ್ತಾರ ಅಂತೇಳಿ ತಗೊಳಕತ್ತೆ ನಾನು. ಇಲ್ಲಾಂದ್ರೆ 1 ರೂಪಾಯಿ ಮುಡ್ತದಿಲ್ಲ. ತಗೊಳ್ಳೋ ಮರಯ್ಯ, ನೀನು ಎಷ್ಟು ಗಿಜಿ ಗಿಜಿ ಮಾಡ್ತೀಯಲ್ಲ. ಕೊಡ್ರಿ ಕೊಡ್ರಿ, ನೀವು ಹಂಗ ನಿಂತ್ಕೊಂಡು ನೋಡ್ತಿರಲ್ಲ. ತಗೊಳ್ರಿ ಬ್ಯಾಗ್ ನೀವ ಕೊಟ್ಬಿಡ್ರಿ. ಬೇಡಪ್ಪ, ನಿನ್ನ ಕೈಯಾರ ನೀನ ಕೊಡು. ಯಾಕೆ ಮಹಾಲಕ್ಷ್ಮಿ ನಾಳೆ ನಿಮ್ಮ ಮನೆ ಬರೋಕ್ಕೆಲ್ಲ ಅದಕ್ಕೆ ಹಂಗಂತೀರ. ಸರಿ ತಗೊಳ್ರಿ ಸರ್, ತಗೊಳಪ್ಪ ಈ ಬ್ಯಾಗ. ಸರಿ ತಗೊಳ್ರಿ, ನಾನು ಬರ್ತೇನೆ. ನನ್ನ ರೊಕ್ಕ 8 ಲಕ್ಷದಿಂದ 16, 16ರಿಂದ 32, 32ರಿಂದ 64. ನನ್ನರ ಹಿಡಿದ್ರೆ ಯಾರು ಈ ಊರಾಗ? ನಾನಾ ದೊಡ್ಡ ಶ್ರೀಮಂತ. ಸರಿ ತಗೊಳಪ್ಪ, ನಾನು ಬರ್ತಾನೆ. ಹೋಗಿ ಬರ್ರಿ ಪಾಟೀಲ್ರ. ದುಡ್ಡು 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 ಮನೆ ತುಂಬ ದುಡ್ಡು ದುಡ್ಡು. ಎಂಥ ಚಲೋ ಆಫರ್ ಬಂತು. ನಾ ಜೀವನದಾಗ ಅನ್ಕೊಂಡ ಇದ್ದೇ ಇಲ್ಲ ಇಷ್ಟು ರೊಕ್ಕ ಸಂಪಾದನೆ ಮಾಡ್ತೀನಿ ಅಂತಂದು. ಏನೋ ದೇವ್ರದೈ, ನಾ ಮಾಡಿದ ಪುಣ್ಯ, ನಮ್ಮ ಹಿರಿಯರು ಮಾಡಿದ ಪುಣ್ಯ. ಅದ್ರದ ಈ ಪುಣ್ಯ ನನಗೆ ದೊರಕಿರೋದು ಈಗ. 6 ತಿಂಗಳ ನಂತರ. ಯಾಕ್ರಿ ಏನಾತ? ಈಗ ಒಂದು 6 ತಿಂಗಳಿಂದನ ನಾನು ಹಂಗಕ್ಕನಿ ನಾನು ಹಿಂಗಕ್ಕನಿ ಅಷ್ಟು ರೊಕ್ಕ ತರ್ತಾನೆ ಇಷ್ಟು ರೊಕ್ಕ ತರ್ತಾನೆ ಅಂತ ನಂಗೆ ಅಂತಿದ್ರಿ. ಹಂಗ ಮಿಸಿ ಮ್ಯಾಕ್ ತಿರುತ್ತಿದ್ರಿ. ಈಗೇನಾತ? ಮಕ್ಕ ಹಿಂಗೆ ಕೇಳಿಬಿಟ್ಟು ಬಂದಿರಿ. ಅದೇನಾತಂದ್ರೆ ಅವತ್ತು ನೀನು ಮಗಳು ಅಳಿಯ ಅವ್ವ ಎಲ್ಲರೂ ಸೇರಿ ಪೇಟೆಗೆ ಹೋಗಿದ್ರಲ್ಲ, ಅವತ್ತು ಇಷ್ಟೆಲ್ಲ ಆತು. ಮನೇನು ಇದ್ದದ್ದು ಬಳದದ್ದು ಎಲ್ಲ ಬಳದು ಬಾಚಿ ಅವ್ರ ಹೆಣಕ್ಕೆ ಹಾಕಿಬಿಟ್ಟು ನಾನು. ಇವತ್ತು ಹೋಗಿ ನೋಡಿದೆ, ಅಲ್ಲಿ ಕಂಪ್ನಿನೂ ಇಲ್ಲ, ಕಂಪ್ನಿ ರೊಕ್ಕ ಕಟ್ಟಿಸ್ಕೊಂಡವನೂ ಇಲ್ಲ. ಯಾರನ್ನಂತ ಕೇಳಲಿಲ್ಲ. ನನ್ನ ಕೈ ನನ್ನ ಬಾಯಿಗೆ ಮಣ್ಣು ಹಾಕ್ಯಂದಂಗೆ ಆತಲಿ. ಲಲ್ಲಿ ನನ್ನ ಕ್ಷಮಿಸ್ಬಿಡ್ಲಿ, ಬಳ್ಳಿ ನನ್ನ ಕ್ಷಮಿಸ್ಬಿಡು. ಹೆಂಡ್ತಿ ಮಕ್ಳಿಗೆ 1 ರೂಪಾಯಿ ರೊಕ್ಕ ಖರ್ಚು ಮಾಡ್ಬೇಕಂದ್ರೆ 16 ಸಲ ವಿಚಾರ ಮಾಡ್ತಿದ್ದೆ. ಅದು ಏನು ಮಂಕ್ ಬೂದಿ ಬಡ್ದುತ್ತೇನೋ ಅವತ್ತು ನನಗೆ. ಅವ ಬಂದು ಕೇಳಿದ್ರಾಗ ರೊಕ್ಕ ಬಡ 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 ಬಳದು ತೊಳೆದು ಕೊಟ್ಬಿಟ್ಟು ನೋಡಿ ನಾನು. ನನಗೆ ಏನಾಗೈತೆ ಅನ್ನೋದ ಗೊತ್ತಾಗಲಿಲ್ಲ. ಎಲ್ಲ ಕಳ್ಕಂಡೆ, ಎಲ್ಲ ಕಳ್ಕಂಡೆ. ಇಲ್ಲೇ ಕಳ್ಕಂದಿಲ್ಲ ನಾನು, ಇಲ್ಲೇ ಇದೆ ಜಾಗದಾಗ ಕಳ್ಕಂದೆ. ನಿಮ್ಮ ಕಲ್ಪನಾ ಅವ್ರ ಡೈಲಾಗ್ ನೀವೇ ಹೇಳಕತ್ತೀರಿ? ಏನು ನಾಟಕದಾರ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಹಂಗೆ ಮಾಡಕತ್ತೀರಲ್ಲ. ರೊಕ್ಕ ಹೋದಲ್ಲ ಹೋದ್ರು ಹೋತ್ ಬಾ. ನೀವೊಂದು ಗಟ್ಟಿದಿಲ್ಲ, ನೀ ಗಟ್ಟಿದ್ದೇನೆ ಅಂತ ರೊಕ್ಕ ಬೇಕಾದಷ್ಟು ಕಾಣ್ತೇವಿ. ನೀನು ಏನು ಮನ್ಸಿಗೆ ನೋವು ಮಾಡ್ಕೋಬೇಡ, ಹೋಗಿದ್ದು ಹೋಗಲ್ದಕ್ಕ ನಮ್ದಲ್ಲ. ಅದಕ್ಕಾಗಿನ ಹಂಗೆ ಹೇಳೋದು ಶಾಸ್ತ್ರ ಸುಳ್ಳಲ್ಲ. ಮತ್ತು ಅದೇನಂತಾರಲ್ಲ, ಕೊಟ್ಟದ್ದು ಕನಗ ಬಚ್ಚಿಟ್ಟದ್ದು ಪರರಿಗೆ ಅಂತಂದು. ಮುಚ್ಚಿಟ್ರೆ ಹೆಣ್ರ ಮಕ್ಕಳು ತಾಯಿಗೆ ಯಾರಿಗೆ ಖರ್ಚು ಮಾಡ್ದಂಗೆ ಅದಕ್ಕೆ ಯಾರ ಬಂದು ಹಾರಿಸ್ಕೊಂಡು ಹೋದ್ರ ಅವ್ನ ರೊಕ್ಕನ. ಹೋಗ್ಲಿ ಬಾ, ಆಗಿದ್ದಾಗಿ ಹೋತ್. ಅಷ್ಟು ಸುಲಭ ಬಿಡಲ್ಲ ನಾನು. ಎಲ್ಲ ಆಗಿದ್ದ ಆ ಪಾಟೀಲ್ನಿಂದ. ಹೋಗಿ ಆ ಪಾಟೀಲ್ನಿಂದ ಹಿಡ್ಕೊಂತಾನೆ. ಅವ್ನು ಬಂದು ಹೇಳಿಲ್ಲದ್ರೆ ನಾನು ಇವ್ನ ರೊಕ್ಕನ ಕೊಡ್ತಿದ್ದಿಲ್ಲ. ಅವ್ನ ಮನೆ ಮೇಲೆ ಕೇಸ್ ಹಾಕ್ತೇನೆ ನಾನು. ನನ್ನ ರೊಕ್ಕ ಅವನ ನಿಂತ್ಕೊಂಡಿದ್ದು ಕೊಡ್ಸ್ಯಾನಲ್ಲ, ಅವ್ನು ಕೊಡ್ಲು ವಾಪಸ್. ನಾನು ಯಾಕೆ ಮತ್ತೊಬ್ರನ್ನ ಹುಡುಕಿಂದ ಅಡ್ಡಾಡ್ಬೇಕು? ಅಪ್ಪ ನಿಲ್ಲ, ಮತ್ತೆ ನೀ ಹಂಗೇನ್ರ ಮಾಡಕ್ಕೆ ಹೋಗಿಗಿ. ಯಾಕೆ ಮಾಡಬಾರ್ದು ಅಂತಾನೆ. ಮನೆ ತನಕ ಬಂದು ಇಲ್ಲದ್ದೆಲ್ಲ ನನಗೆ ಹೇಳಿ ಕಿವ್ಯಾಗ ತುಂಬಿ ಅವರ ಬಂದು ರೊಕ್ಕ ಇಸ್ಕೊಂಡು ಹೋಗ್ತಾರ ಅಂತಂದು ಹೇಳಿ ನಾ ಕೇಳಿದೆ ಅಂತಾಗಿ ನಾ ಕಾಗದ ಪತ್ರ ಏನು ಇಲ್ಲಲ್ಲ ಅಂತಂದು ಆಮೇಲೆ ಕಳಿಸ್ತಾರೆ ತಗ ಪೋಸ್ಟಿಗೆ ಬರ್ತಾವು ಅಂತಂದು ಹೇಳಿದ ಅವ ಪಾಟೀಲ. ಮೊದ್ಲು ಪಾಟೀಲ್ ಅಂತಂತಡಿ ಮೊದ್ಲು. ಹೌದು ಆ ಪಾಟೀಲ್ರ ಮಾತ್ರ ಬಿಡ್ಬೇಡ್ರಿ ಗೌಡ್ರಿ ನೀವು. ಅದ ಮತ್ತೆ ತಗೊಳಪ್ಪ ಮರೇ, ನಿನ್ ರೊಕ್ಕ ತಗ ಮೊದ್ಲು. ಇಲ್ಲ ಅಂದ್ರ ಏನು ನಾನೇನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡ್ತಿದ್ದೇನ ನಿನ್ನ ಪೊಲೀಸರ ಕೈಗೆ. ತಗೊಳ ಮರೇ, ನಿನ್ನ ರೊಕ್ಕ ಯಾರಿಗೆ ಬೇಕಾಗೈತಿ? ಹೌದು ನಂದೇ ಬ್ಯಾಗ್ ಇದೆ ರೊಕ್ಕ. ರೊಕ್ಕನ ಅದಾವು. ಡೀಲಪ್ಪ ಅಂತೂ ಕಷ್ಟಪಟ್ಟು ದುಂಡುಗಿಟ್ಟಿದ ರೊಕ್ಕ
ನಾವು ಹೋಗೇ ಬಿಟ್ಟು ಬಿಡು ಅಂತ ಮಾಡಿದ್ದೆ, ವಾಪಸ್ ತಂದು ಕೊಟ್ಟಿಲ್ಲ. ಪುಣ್ಯ ಬಂತಪ್ಪ ಇಪ್ಪ ನಿನಗೆ, ಪುಣ್ಯ ಬರಲಿ ನೀನು ಹೆಂಡ್ರ ಮಕ್ಕಳಿಗೆ. ಅಪ್ಪ ಈಗಾರ ಅರ್ಥ ಆತಿಲ್ಲ, ಹೆಂಡತಿ ಮಕ್ಕಳಿಗೆ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದು. ನೋಡು ರೊಕ್ಕ ಕಳ್ಕೊಂಡಾಗ ಅಯ್ಯೋ ನಾ ಮಾಡಲಿಲ್ಲ ಅನ್ನಕತ್ತಿದ್ದಿ. ನಿನ್ನ ರೊಕ್ಕ ನಿನ್ನ ಹೊಳೆ ಬಂದವು. ಈಗ ಎಲ್ಲರಿಗಿನ ಹೆಂಗೆ ಉಗಾದಿ ಹಬ್ಬ ಬರಾಕತೈತಿ, ಅಷ್ಟ್ರಿಗಿನೂ ಅರ್ಬಿ ಕೊಡಿಸ್ಬಿಡು ಚಲೋ. ಅಲ್ಲವಾ ಅರ್ಬಿ ಎಲ್ಲ ತಗೋವಂತ್ರಿ ಖರೆ, ಆದ್ರೆ ಮತ್ತು ಈ ಕಂಪ್ನಿ ಆ ಮನುಷ್ಯ ಬಂದದ್ದು ರೊಕ್ಕ ತಗೊಂಡು ಹೋಗಿದ್ದು ಇದೆಲ್ಲ ನಿಮ್ಮ ಜೀವನಾಂಕನ ಬಿಡಿಸೋ ಸಲುವಾಗಿ ನಾವೆಲ್ಲರೂ ಇಷ್ಟಕ್ಕೊಂದು ನಾಟಕ ಮಾಡ್ಬೇಕಾತ. ನಮ್ಮ ಜೊತೆಗೆ ಪಾಪ ಪಾಟೀಲ್ ಅಣ್ಣಾರ್ ಸತೇನ ಸೇರ್ಕೊಂಡ್ರು. ಆಗ್ಲಿ ತಗೊಳ್ರಿ ಎತ್ತಗಾರ ಚಲೋ ಆದ್ರೆ ಸಾಕು ಅಂತಂದು.